ಅಂಗಡಿಯಲ್ಲಿ ಕೋಳಿಮುಟ್ಟೆ ಮತ್ತು ಬಾಳೆಹಣ್ಣು ವಿತರಣೆ ಆಗ್ತಿದೆ ಸರ್. ಬಹಳಷ್ಟು ಸಮಸ್ಯೆ ಆಗ್ತಾ ಇರೋದಂದ್ರೆ ಮತ್ತು ಕೋಳಿ ಮೊಟ್ಟೆ ರೇಟು ಜಾಸ್ತಿ ಇದೆ ಸರ್. ಸರ್ಕಾರ ಕೊಡ್ತಾ ಇರೋದು ಬರೀ 6 ರೂಪಾಯಿ ಅಷ್ಟೇ. ಆದರೆ ಈಗ ರಿಟೇಲ್ ರೇಟ್ ಜಾಸ್ತಿ ಇದೆ ಸರ್. ಹಳ್ಳಿಗಳಲ್ಲಿ 7 ರೂಪೀಸ್ ಇದೆ, ಟೌನಲ್ಲಿ 6 ರೂಪಾಯಿ 60 ಪೈಸೆ 30 ಪೈಸೆ ಇದೆ ಸರ್. ಹಾಗಾಗಿ ಅದರ ರೇಟ್ ಜಾಸ್ತಿ ಇದೆ. ಇದು ಸರ್ಕಾರ ಕೊಟ್ಟರೆ ಸ್ವಲ್ಪ ಚರ್ಚೆ ಆಗಿದೆ ಸರ್. ಈಗ ಅವ್ರು ಕೊಡ್ತಾ ಇರೋದಕ್ಕೂ ಇವ್ರಿಗೂ ತುಂಬಾ ಅನುದಾನದ ವ್ಯತ್ಯಾಸ ಇದೆ. ಅವರು ಅನಾದಿ ಕಾಲದಲ್ಲಿ ಅನಿಸ್ಬೋದು. ಈಗೆಲ್ಲ ಹಳ್ಳಿ ಕಡೆ ಯಾರು ಮಾಡ್ತಾರೆ? ನಾಟಿ ಕೂಡ 200 ರೂಪಾಯಿ ಕೆಜಿ ಪ್ಯೂರ್ ಕೊಡ್ತಾರೆ ನಾವು ಹಳ್ಳಿ ಕಡೆ. ಅದಲ್ಲ ಯಾರು ಕೊಡೋ ಮಾಡೋದಿಲ್ಲ. ಅದು ಸ್ವಲ್ಪ ಸೀರಿಯಸ್ ಆಗಿ ನಾನು ಮಾಡ್ತೀನಿ ಸರ್. ನಾವು ಸುಮಾರು 1.5 ತಿಂಗಳಿಂದ ಹೇಳ್ತಾ ಇದ್ದೀವಿ ಸರ್. ರೇಟ್ ರಿವೈಸ್ ಮಾಡ್ತೀವಿ ಸರ್. ಕೊಡಲೇಬೇಕು ಸರ್. ನಾವು ಏನು ಮಾಡಿದ್ದಾರೆ ಅಂದರೆ ವಾರ 600 ಕೊಡಬೇಕು ಮೊಟ್ಟೆ ಅಂತ ಹೇಳಿದ್ದಾರೆ ಸರ್. ಟೀಚರ್ಸು ಕೈಯಿಂದ ಹಾಕಿ ತರ್ತಿದ್ದಾರೆ ಸರ್. ನಿನ್ನೆ ಶನಿವಾರ ಸರ್ ಕಾಯ್ದೆನಲ್ಲಿ ಒಂದು ಸ್ಕೂಲಲ್ಲಿ ಬಾಳೆಹಣ್ಣು ತಂದ್ಬಿಟ್ಟಿದ್ರು. ಬಟ್ ನಮ್ಗೇನು ಕಾನೂನು ಹೇಳಿದ್ರೆ ಮೊಟ್ಟೆನೇ ಕೊಡಬೇಕು ಅಂತ. ನಾನೇ ಹೋದೆ. 4 ಅಂಗಡಿಯಲ್ಲಿ ಕೇಳಿದ್ವಿ ಸರ್. 7 ರೂಪೀಸ್ಗಿಂತ ಕಡಿಮೆ ಇಲ್ಲ. 7 ರೂಪೀಸ್ ಆದರೂ ಕೂಡ ಕೊಟ್ಟು ಬಂದಿದ್ವಿ. ಆನಂದ ವಿಶೇಷವಾಗಿ ಹೇಳ್ಬೇಕಂದ್ರೆ ಎಲ್ಲ ಅಧಿಕಾರಿಗಳು ಸಿಕ್ಬಿಟ್ರೆ ನೀವು ಧ್ವನಿ ಎತ್ತಬೇಕು ಸರ್. ಶಿಕ್ಷಕರಿಂದ ಈ ಬಿಸಿಯೂಟದಿಂದ ಶಿಕ್ಷಕರು ಬೇರ್ಪಡಿಸಿ ಸರ್. ಈ ಬಿಸಿಯೂಟದಿಂದ ರೋಗ ದಾನಿದೆಯಲ್ಲ ಎಂಟ್ರೆನ್ಸ್ ಆ ಕಡೆ ಎಂಟ್ರೆನ್ಸ್ ಗೊತ್ತಲ್ಲ, ಅದನ್ನು ಕ್ಲೋಸ್ ಮಾಡೋಣ ಸೇಫ್. ನಾವು ಹೌದು ಕ್ಲೋಸ್ ಮಾಡೋಣ ಸೇಫ್. ನಿಮ್ಮಿಂದನೇ ಸಮಸ್ಯೆ ಆಗ್ತಾರೆ ನಮಗೆ. ಯಾಕೆ ಹೇಳಿ? ಲಾಸ್ಟ್ ಅಲ್ಲಿ ಕ್ಲೋಸ್ ಮಾಡ್ಬಿಟ್ರೆ ಸರ್ ಇನ್ನೊಂದು ಔಟ್ಔಟ್ ಕೊಡ್ಬೋದು ನಮ್ಮಲ್ಲಿ. ಇಲ್ಲಿ ಕಾಂಪೌಂಡ್ಗೆ ಕರೆಕ್ಟಾಗಿ 6 ಗಂಟೆ ಬಾಗ್ಲಾಕ್ಬಿಡ್ಬೋದು. ಇಲ್ಲಿ ಅದನ್ನ ನೀವು ಕಾಂಪೌಂಡ್ ಹಾಕ್ಬಿಡೋದ ಮತ್ತೆ ನಿಮ್ಮ ಹತ್ರನೇ ಬರ್ತಾರಲ್ಲ ಮಾಡ್ಕೊಳ್ಳೋದು. ನೀವು ಬರ್ತೀವಿ ಸರ್. ಹೋಗೋದಕ್ಕೂ ಅಡ್ಡ ನಾವೆಷ್ಟು ಹೇಳಿದ್ರೆ ಹೋಗ್ತಾ ಇಲ್ಲ. ಅದು ತುಂಬಾ ನ್ಯೂಸೆನ್ಸ್ ಆಗ್ತಿದೆ ಸರ್. ಅಂಗಡಿಗಳಂದ್ರೆ ಮತ್ತೆ ಹುಡುಗರೆಲ್ಲ ಬಂದು ಅಲ್ಲೇ ನಿಂತ್ಕೊಳ್ಳೋದು. ಪಾನ್ ಪರಾಗ ಈ ತರ ಗುಟ್ಟ ಇವೆಲ್ಲ ಅಲ್ಲೇ ನಿಂತ್ಕೊಳ್ಳೋದು. ಈಗ ಹೋದ್ರೆ ಕೂಡ 4 ಅಂಗಡಿ ಅಲ್ಲೇ ಇದಾವೆ ಸರ್. ಒಳ್ಳೆ ಪಾಯಿಂಟ್. ಥ್ಯಾಂಕ್ ಯು. ಒಳ್ಳೆ ಪಾಯಿಂಟ್.